ಸ್ನೇಹಿತರೆ, ನಮ್ಮ ಕೊಪ್ಪಳ ಬಂಕಲ್ಲಿ ನೋಡಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಇಲ್ಲಿ ರೇಟು ಕಾಣ್ತಿದ್ಯಾ? 8988. ನಾನು ನಿನ್ನೆ ಇದರಲ್ಲಿ ಕೇರಳದಲ್ಲಿ ಹಾಕಿದ್ದು 81 80. ಅಲ್ಲಿಗೆ 8 ರೂಪಾಯಿ 10 ಪೈಸಾ ಜಾಸ್ತಿ. ಇಲ್ಲಿ ನಿನ್ನೆ ಕೇರಳದಲ್ಲಿ ಹಾಕಿದ್ದು 81 ರೂಪಾಯಿ 90 ಪೈಸಾ. ಇಲ್ಲಿ 89 8 ರೂಪಾಯಿ ಜಾಸ್ತಿ. ಇಲ್ಲಿ 8 ರೂಪಾಯಿ 10 ಪೈಸಾ ಜಾಸ್ತಿ. ಇಲ್ಲಿ ಎಷ್ಟು ಹಿಡಿತೈತೆ ನೋಡಬೇಕು. ಕಿಲೋಮೀಟ್ರ್ ಪ್ರಕಾರ 290 ಲೀಟ್ರ್ ಹಿಡಿಬೇಕು. 95 ಹೀಗೆ ಎಷ್ಟು ಹಿಡಿತೈತೆ ನೋಡೋಣ. ಎಲ್ಲ ನಮ್ಮ ಆಫೀಸ್ ಗಾಡಿಗಳು ಬರ್ತಾವೆ ನೋಡಪ್ಪ. ಎಲ್ಲನೂ ಇಲ್ಲೇ ಪಕ್ಕದಲ್ಲೇ ಆಫೀಸ್ ಇರೋದು. ಇವ್ರು ನಮ್ಮ ಬಂಕಲ್ಲಿ ಡೀಸೆಲ್ ಹಾಕೋರು. ಇಲ್ಲೆಲ್ಲ ಗಾಡಿಗಳು ನಿಂತ ನೋಡಿ ಎಲ್ಲ ಆಫೀಸ್ ಗಾಡಿ, ಎಲ್ಲ ಆಫೀಸ್ ಗಾಡಿಗಳೇ, ಎಲ್ಲ ಆಫೀಸ್ ಗಾಡಿಗಳು ನೋಡಿ ಅಂತೇಳ್ರಿ. ಡೀಸೆಲ್ ಹಾಕೋಣ ಎಷ್ಟು ಹಿಡಿತೈತೆ ನೋಡೋಣ. ಸ್ನೇಹಿತರೆ, ಇವರಿಬ್ಬರು ನಮ್ಮ ಸಬ್ಸ್ಕ್ರೈಬರ್. ಅದನ್ನ ನೀನು ಹೇಳಪ್ಪ. ಹಂಗೆ ನಾಯಿ ನೀನು ವಿಡಿಯೋ ನೀನೇ ನೋಡ್ತೀಯಲ್ಲ, ಅವಾಗ ಗೊತ್ತಾಗುತ್ತಲ್ಲ. ನೋಡಲ್ಲ ಅವ್ರು ಬರ್ತಾ ಇರೋದು. ಎಲ್ಲ ನಾವು ಅಣ್ಣನ ಅಭಿಮಾನಿಗಳು. ಹಾಂ ನೋಡಪ್ಪ, ಹೇಳ ಹಂಗೆ. ಹಾಂ, ಫಸ್ಟು ಡೀಸೆಲ್ ಹಾಕ್ರೆ ಆಮೇಲೆ ಇದು ಮಾಡ್ತಾರೆ. ಆಗ ಅಣ್ಣ ನೋಡಿ ಸ್ನೇಹಿತರೆ, 285 ಲೀಟ್ರು, 86 ಲೀಟ್ರು. ಕಿಲೋಮೀಟ್ರ್ ಪ್ರಕಾರ 95 ಹಿಡಿಬೇಕಾಯ್ತು. 10 ಲೀಟ್ರ್ ಕಮ್ಮಿ ಹಿಡ್ದೈತೆ. ಅದು ಹೆಂಗಂತ ಗೊತ್ತಿಲ್ಲ, ಆಮೇಲೆ ನೋಡೋಣ. ಎಷ್ಟು? 25,700. 285 86 ಲೀಟ್ರು ತಗೊಂಡಿದ್ದೀನಪ್ಪ ನಾನು. 10 ಲೀಟ್ರ್ ಕಮ್ಮಿ ಹಿಡ್ದೈತೆ. ಕಿಲೋಮೀಟ್ರ್ ಪ್ರಕಾರ 95 ಹಿಡಿಬೇಕಾಯ್ತಾ. 9 ಲೀಟ್ರ್ ಕಡಿಮೆ ಹಿಡ್ದೈತೆ. ಹೆಂಗೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಫಸ್ಟ್ ಸೈಡ್ಗೆ ಹಾಕ್ಬಿಟ್ಟು ಚೆಕ್ ಮಾಡೋಣ ಇನ್ನೊಂದು ಸಲ ಕಿಲೋಮೀಟ್ರ್ ಎಷ್ಟು ಹೊಡೈತೆ ಏನು ಅನ್ನೋದು. ಫಸ್ಟ್ ಗಾಡಿ ಸೈಡ್ ಹಾಕೋದು ನೋಡಿ ಸ್ನೇಹಿತರೆ. ಕಿಲೋಮೀಟ್ರು 710 ಕಿಲೋಮೀಟ್ರ್ ಹೊಡೈತೆ. 2.4 ಅಂದಾಗ 295 ಲೀಟ್ರ್ ಕುಡಿಬೇಕು. 10 ಲೀಟ್ರ್ ಕಡಿಮೆ ಕುಡಿದಿದೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಈಗ ನಮ್ಮ ಓನರಿಗೆ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ. ಇನ್ನೊಂದು ವಿಷಯ, ಮೀನು ಈ ಬಂಕ್ ಐತಲ್ಲ ನಮ್ಮ ಕೊಪ್ಪಳ ಬಂಕಲ್ಲಿ, ಬೇರೆ ಬಂಕಿಗೂ ಈ ಬಂಕಿಗೂ ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಪಕ್ಕ ಫ್ಯೂರ್ ಡೀಸೆಲು. ಮತ್ತು ಅಳತೆಯಲ್ಲಿ ಒಂದು ಚೂರು ವ್ಯತ್ಯಾಸ ಬರಲ್ಲ. ಕೆಲವು ಬಂಕಲ್ಲಿ ವ್ಯತ್ಯಾಸ ಬರ್ತವೆ, ಈ ಬಂಕಲ್ಲಿ ವ್ಯತ್ಯಾಸ ಬರಲ್ಲ. ನಾವು ಸುಮಾರು ಸಲ ನೋಡಿದ್ವಿ. ಮರಮ್ನಹಳ್ಳಿ ಬಂಕು ಈ ಬಂಕಿಗೂ ಭಾಳ ಅಂದರೆ ಭಾಳ ಡಿಫ್ರೆನ್ಸ್ ಬರುತ್ತೆ. ಈ ಬಂಕಲ್ಲಿ ಡಿಫ್ರೆನ್ಸ್ ಬರಲ್ಲ. ಬರೀ ಈಗ ಆಫೀಸ್ದಾಗ ಹೋಗೋಣ. ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಗಳು ಇಲ್ಲೇ ಅವರೇ. ಅದೆಲ್ಲರೂ ಮಾತಾಡ್ಸೋಣ. ನಮ್ಮ ಡ್ರೈವರ್ಗಳೆಲ್ಲ ಇಲ್ಲೇ ಅವರೇ. ಅವ್ರನ್ನೆಲ್ಲ ಒಂದ್ಸಲಿ ಮಾತಾಡ್ಸ್ಕೊಂಡು ಬಿಲ್ ಇಸ್ಕೊಂಡು ಹೊರಡೋಣ ಇಲ್ಲಿಂದ. A few moments later. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ರಾಮನಗರದಲ್ಲಿದ್ದೀನಿ. ಟೀ ಕುಡಿಯೋಕ್ಕೆ ನಿಲ್ಸಿದ್ದೀನಿ. ಅಲ್ಲಿಂದ ಹೊಸಪೇಟೆಲಿ ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟವನು ಎಲ್ಲೂ ನಿಲ್ಲಿಸಿಲ್ಲ. ನಾನ್ ಸ್ಟಾಪು ಹೋಗಿ ಬೆಳಗ್ಗೆ ಹೋಗಿ ಖಾಲಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾನ್ ಸ್ಟಾಪಾಗಿ ಹೊಡ್ಕೊಂಬತ್ತಿದ್ದೀನಿ. ನೋಡಿದ್ದು ರಾಮನಗರ ನಾನು ಸ್ಟಾಪಾಗಿ ಹೊಡ್ಕೊಂಬಂದಿದ್ದೀನಿ. ಎಲ್ಲೂ ನಿಲ್ಲಿಸಿಲ್ಲ, ಎಲ್ಲೂ ವೀಡಿಯೋ ಮಾಡೋಕ್ಕೂ ಹೋಗಿಲ್ಲ. 9:30ಗೇನೋ ಕೊಪ್ಪಳ ಬಿಟ್ಟೆ, ಸೀದಾ ಬಂದಿದ್ದೀನಿ. ಇವಾಗ ಟೈಮ್ ಎಷ್ಟಪ್ಪ ಅಂದರೆ 3:30 ಟೈಮ್. ಇವಾಗ ಇಲ್ಲಿ ಬರೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗವೆ. ಇನ್ನು ಘಾಟೆಲ್ಲ ಇಳಿಸಿ ಹೋಗಬೇಕು. ಬರೀ ಫಸ್ಟು ಟೀ ಕುಡಿದು ಇಲ್ಲಿಂದ ಗಾಡಿ ಮೂವ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಫುಲ್ಲು ಅರ್ಜೆಂಟ್ ಐತೆ. ಟೀ ಎಲ್ಲ ಕುಡ್ಕೊಂಡೆ ಸ್ನೇಹಿತರೆ. ಟೀ ಕುಡ್ಕೊಂಡ್ಬಿಟ್ಟಿದ್ದೀನಿ. ಇದು ಇದ್ರ ಕಡೆಯಿಂದ ಬರುತ್ತೆ, ದಾಂಡೇಳಿ ಕಡೆಯಿಂದ. ಇದು ನಮ್ಮ ಬೆಳಗಾವಿ ಕಡೆ ಹೋಗೋ ದಾರಿ. ಇದು ಮಾಮೂಲಿ ಗೋವಾ. ಮುಂಚೆ ಬಾರ್ಡ್ರ್ ಕರ್ನಾಟಕ ಬಾರ್ಡ್ರ್ ಇಲ್ಲೇ ಇತ್ತು, RTO ಅದು. ಈಗ ಅಲ್ಲಿ ತೊಗೊಂಡೆ ಈಗ ಮುಂದೆ ಹಾಕ್ಕೊಂಡಿದ್ದಾರೆ. ಇಲ್ಲಿತ್ತು ಮುಂಚೆ, ಈಗ ಅಲ್ಲಿ ಮುಂದೆ ಹಾಕ್ಕೊಂಡಿದ್ದಾರೆ. ಇಲ್ಲಿಂದ ರೋಡು ಸ್ವಲ್ಪ ಚೆನ್ನಾಗಿಲ್ಲ, ಅಂದರೆ ಅವಾಗ ಚೆನ್ನಾಗಿರಲಿಲ್ಲ. ಇವಾಗ ಹೆಂಗೈತೆ ಅಂತ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ 1 ವರ್ಷ ಗ್ಯಾಪ್ ನಂತರ ಬರ್ತಾ ಇರೋದಲ್ವಾ.
ಹಂಗಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ ಮುಂದೆ ಹೋಯ್ತಾ ಗೊತ್ತಾಗುತ್ತೆ. ಆಪೋಸಿಟ್ ಲೈಟ್ ಬೆಳಕಿ ಗ್ಲಾಸ್ ಎಷ್ಟು ಕ್ಲೀನಾಗಿ ಒರೆಸಿದ್ದೀನಿ, ಆದರೂ ಹೆಂಗೆ ಕಾಣುತ್ತೆ ನೋಡಿ. ಕೊಪ್ಪಳ ಬಿಟ್ಟಿದ್ದೆ 10 ಗಂಟೆ ಆಗ್ಬಿಡ್ತು, ಲೇಟ್ ಆಗ್ಬಿಡ್ತು ಸಿಕ್ಕಾಬಟ್ಟೆ ಬಿಲ್ ಕೊಡೋದು. ಅದು ಬಿಲ್ ಚೇಂಜ್ ಎಲ್ಲ ಆಗಬೇಕಲ್ಲ, ಚೇಂಜ್ ಆಗಿ ಕೊಡೋದು ಲೇಟ್ ಮಾಡಿಬಿಟ್ರು. ಹಂಗಾಗಿ ಎಲ್ಲೂ ನಿಲ್ಲಿಸಿಲ್ಲ, ನಾನ್ ಸ್ಟಾಪ್ ಹೊಡ್ಕೊಂಡು ಬರ್ತಾನೆ ಇದ್ದೀನಿ ಸೀದಾ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಹೋಗೋಣ, ಆದಷ್ಟು ಬೇಗ ಹೋಗಿ ನಾಳೆ ಖಾಲಿ ಮಾಡೋಕ್ಕೆ ಟ್ರೈ ಮಾಡುವ. ಆರಾಮಾಗಿ ಹೋಗೋಣ. ಇನ್ನು ಮುಂದೆ ಇಷ್ಟೊತ್ತು ಓಡಿಸ್ಕೊಬಂದಂಗೆ ಇನ್ನು ಮುಂದೆ ಓಡ್ಸೋಕ್ಕಾಗಲ್ಲ, ಸ್ವಲ್ಪ ಆರಾಮಾಗಿ ಓಡಿಸ್ಬೇಕು. ಹಂಪ್ಸ್ಗಳು ಸಿಕ್ಕಾಪಟ್ಟೆ ಇರ್ತವೆ, ಡೌನು ಎಲ್ಲ ಇರ್ತವೆ ಇಲ್ಲಿಂದ ಈ ಕಡೆ. ಸಮಾಧಾನ. ನೋಡೋಣ ಮುಂದೆ ಗೋವಾದಲ್ಲಿ ಹೋಗಿ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಂದರೆ ಮೋಲಿಮ್ ಘಾಟ್ ಇಳಿಸ್ತಾ ಇದ್ದೀನಿ. ನೋಡ್ಬೋದು ಇಬ್ಬನಿ ಐತೆ, ಲೈಟಾಗಿ ಇಬ್ಬನಿ ಐತೆ, ಅಂಥ ಏನು ಇಬ್ಬನಿ ಏನಿಲ್ಲ, ಲೈಟಾಗಿ ಇಬ್ಬನಿ ಐತೆ. ಟೈಮ್ ಆಲೆ 6 ಗಂಟೆ, ಇನ್ನೂ ಕೆಳಗೆ ಬಂದಿಲ್ಲ, ಅರ್ಧ ಘಾಟ್ ಬಂದಿದ್ದೀನಿ ಅಷ್ಟೇ. ಆಲೆ 6 ಗಂಟೆ, ಇಡೀ ರಾತ್ರಿ ಓಡಿಸ್ಕೊಬಂದ್ರೆ ಇಲ್ಲೇ 6 ಗಂಟೆ ಆಗ್ಬಿಡ್ತು. ಇನ್ನೂ ನನ್ನ ಅನಿಸಿಕೆ ಒಂದು 40-45 ಕಿಲೋಮೀಟ್ರ್ ಐತೆ ಪಾಯಿಂಟು. ಹೋಗ್ಬಿಡೋಣ ಸೀದಾ, ಏನು ಟೆನ್ಷನ್ ಇಲ್ಲ. ಒಂದು 8-8:15 ಇಲ್ಲಿ 45 ಕಿಲೋಮೀಟ್ರ್ ಓಡಿಸೋಕ್ಕೆ 2 ಅವರ್ ತಗೋತೈತೆ. ಇನ್ನೂ ಇದು ಇಳಿಸೋಕ್ಕೇ 4-5 ಕಿಲೋಮೀಟ್ರ್ ಐತೆ ಇನ್ನೂ ಘಾಟು, ಅರ್ಧ ಗಂಟೆ ತಗೊಂಬಿಡ್ತೈತೆ. ಇನ್ನು ಬಾರ್ಡ್ರೆಲ್ಲ ಪಾಸ್ ಮಾಡಿ ಅಲ್ಲಿಂದ ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 8:30-9 ಗಂಟೆ ಅನ್ಕೊಳ್ಳಿ. ಅಷ್ಟೊತ್ತಿಗೆ ಹೋಗ್ಬೋದು. ಇಬ್ಬನಿ ನೋಡಿ ಇಲ್ಲಿ ಲೈಟಾಗಿ ಐತೆ, ಮುಂದೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ನಾಲ್ಕು ಹೆಡ್ಲೈಟ್ ಹಾಕಿದ್ದೀನಿ, ಇಷ್ಟು ಕಾಣ್ತಿದೆ. ಸಾಕಾಗ್ಬಿಡ್ತದಪ್ಪ, ಒಂದು ದಿವ್ಸಕ್ಕೆ ಹೊಡಿಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಇದೇನು ಅಂಥ ದೊಡ್ಡ ಘಾಟ್ ಏನಲ್ಲ, ದೊಡ್ಡ ಘಾಟು, ಆದರೆ ನಮ್ಮ ಗಾಡಿಯೆಲ್ಲ ಆರಾಮಾಗಿ ಕಟ್ಟಾಗುತ್ತೆ, ಏನು ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಅಂಥ ದೊಡ್ಡ ಘಾಟಲ್ಲ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೆ ಹಂಗೆ ಹೋಗೋಕ್ಕಾಗಲ್ಲ. ಸೇಫ್ಟಿ ಮುಖ್ಯ. ಗುಡ್ಡ ಕುಸಿಯುವ ಸ್ಥಳ ಇದು, ಗುಡ್ಡ ಕುಸಿಯುವ ಸ್ಥಳ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಾಣ್ತಿದೆ, ಇದು ಗುಡ್ಡ ಕುಸಿಯುವ ಸ್ಥಳ ಅಂತ ಬೋರ್ಡ್ ಹಾಕಿದ್ದಾರೆ. ಇಬ್ಬನಿ ಜಾಸ್ತಿ ಆಯಿತು. ಒಂದು ಲೋ ಬೀಮ್ ಮಾಡೋಣ, ಒಂದು ಐ ಬೀಮ್ ಮಾಡೋಣ. ಎರಡು ಹಂಗೆ ಕಾಣ್ತಿದೆ, ಸ್ವಲ್ಪ ತಕ್ಕಮಟ್ಟಿಗೆ ಕಾಣ್ತಿದೆ, ಪರವಾಗಿಲ್ಲ. ಇಷ್ಟು ಕಾಣ್ರೆ ಆರಾಮಾಗಿ ಹೋಗ್ಬೋದು. ಇನ್ನೂ 4-5 ಕಿಲೋಮೀಟ್ರ್ ಐತೆ ಮೋಲಿಮು. ಹೋಗೋಣ ಆರಾಮಾಗಿ. A few moments later. ಸ್ನೇಹಿತರೆ, ಗೋವಾ ಬಂದಂಗೆ ಇಮ್ಮಿಡಿಯೇಟ್ಲಿ ಖಾಲಿ ಮಾಡ್ಕೊಂಡು ಈಗ ಲೋಡ್ಗೆ ಹೋಗ್ತಾ ಇದ್ದೀನಿ. ಈಗ ಈ ಬಾರ್ಡ್ರಿಂದ ಆ ಬಾರ್ಡ್ರಿಗೆ ಹೋಗ್ಬೇಕು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬಿಚೋಲಿಯಲ್ಲಿದ್ದೀನಿ. ಈಗ ಇಲ್ಲಿಂದ ಕುಕ್ಕೋಳೆ ಹೋಗ್ಬೇಕು, ಸನ್ರೈಸ್ ಫ್ಯಾಕ್ಟ್ರಿಗೆ. ಲಾಸ್ಟ್ ಟೈಮೆಲ್ಲ ತುಂಬಿದ್ದಲ್ಲ ಫ್ಯಾಕ್ಟ್ರಿಗೆ. ಅಲ್ಲಿಂದ ತಮಿಳ್ನಾಡಿಗಂತೆ ಸೂಲಗಿರಿಗೆ ಹೋಗೋಣ. ಹೆಂಗೆ ಬಂದಂಗೆ ಗಾಡಿ ಖಾಲಿ ಆಯಿತು. ಒಂದು ಅವರ್ ಮಲಗಿದ್ದೆ ಅಷ್ಟೇ. ಆಮೇಲೆ ಎದ್ದು ಗಾಡಿ ಬಿಡೋಕಾದ್ರೆ ಬಿಟ್ಟು ಅರ್ಧ ಗಂಟೆ ಗಾಡಿನ ಖಾಲಿ ಆಯಿತು. ಹಂಗೆ ಇವಾಗ ಲೋಡು ಒಪ್ಕೊಂಡಾರೆ ಹೋಗ್ಬೇಕು. ಇಲ್ಲಿಂದ ರೋಡ್ ನೋಡಿ ಹೆಂಗೈತೆ ಅನ್ನೋದು. ಮೊಬೈಲ್ ಹೋಲ್ಡರ್ ಇದ್ದರೆ ಇಕ್ಬಿಟ್ಟು ವಿಡಿಯೋ ಮಾಡ್ಬೋದಿತ್ತು, ಹೋಲ್ಡರ್ ಇಲ್ಲ, ಕೈಯಲ್ಲಿ ಇಕ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ದೊಡ್ಡ ಸಮಸ್ಯೆ. ಹಂಗಾಗಿ ವಿಡಿಯೋಗಳು ಕಮ್ಮಿ ಮಾಡ್ತಾಯಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮು ಸಿಗ್ತಾಯಿಲ್ಲ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮು ಸಿಗ್ತಾಯಿಲ್ಲ. ನಿನ್ನೆ ಅಲ್ಲೂ ಹಂಗೇನೆ ಖಾಲಿ ಮಾಡಿ ಲೋ ಮಾಡಿದೆ. ಇವತ್ತು ಹಂಗೇನೆ ಬಂದು ಮಲಿಕೊಳ್ಳೋಣ ಅನ್ನಂಗಿಲ್ಲ. 1 ಅವರ್ 1.5-2 ಅವರ್ ಮಲಗಿದ್ದೆ ಅಷ್ಟೇ. 9 ಗಂಟೆಗೆ ಬಂದೆ, 10:30 1.5 ಅವರ್ ಮಲಗಿದ್ದೀನಿ ಅಷ್ಟೇ.
ತಿರ್ಗಿ 10:30ಗೆ ಎದ್ದು ತೂಕ ಮಾಡಿ ಹಗ್ಗ ಥರ ಎಲ್ಲ ಬಿಚ್ಚಿ ಶಾಂಪಲ್ ಕೊಟ್ಟು ಎಲ್ಲ ಅಷ್ಟೊತ್ತಿಗಾಗಲೇ ಗಾಡಿನೂ ಖಾಲಿ ಆಗೋಯ್ತು. ಈಗ ವಾಪಸ್ ಲೋಡ್ ಕಡೆ ಹೋಗೋಣ. ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಅಲ್ಲಿವರೆಗೂ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಸಿಂಗಲ್ ರೋಡು. ಹಂಗಾಗಿ ನಮ್ಮ ಅರ್ಜುನ್ಗೆ ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಮಿಷಿನು ಆ್ಯಂಗಲ್ ಹೆಂಗೆ ವೇಸ್ಟೇಜ್ನ ಕಟ್ ಮಾಡ್ತಾರೆ. ಇದು ನೋಡಿದ್ದೆ ನಮ್ಮ ಗಾಡಿ ಲೋಡ್ ಆಗ್ತಿರೋದು. ಸರಿಯಾಗಿ ನಿದ್ದೆ ಇಲ್ಲ, ಹಂಗಾಗಿ ನಿದ್ದೆ ಬರ್ತಾಯಿದೆ. ಯಾಕಂದರೆ ಒಂದೆರಡು ಬಂಡ್ಲು ಕ್ಲಿಯರಾಗಿ ಮಡಗಿಸ್ಬೇಕು, ಆಮೇಲೆ ಹೆಂಗೆ ಬೇಕಾದ್ರೆ ಮಡಗ್ತಾರೆ. ನಾವು ಸ್ಟಾರ್ಟಿಂಗೆ ನಾವು ಹೆಂಗೆ ಬೇಕಾದ್ರೆ ಹಂಗೆ ನಾವು ಮಡಗಿಸ್ಲಿಲ್ಲ ಅಂದರೆ ಅವರೆಲ್ಲ ಫ್ರಂಟು ತಪ್ಪಿರೋ ಪೂರ್ತಿ ಬ್ಯಾಕ್ ತೆಗೆದಿಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ನಾವು ಕ್ಲಿಯರಾಗಿ ಮಡಗಿಸಿದ್ರೆ ಆಮೇಲೆ ಕ್ಲಿಯರ್ ಆಗಿರ್ತದೆ. ನೋಡಿ ಈಗ ಅದನ್ನ ಹೆಂಗೆ ಕಟ್ ಮಾಡ್ತಾನೆ ಅಂತ, ಅದನ್ನು ಅಲ್ಲಿ ಇಕ್ಕೋದು ಮಿಷಿನಲ್ಲಿ ಕಟ್ ಮಾಡೋದಷ್ಟೇ, ಕಟ್ಟಿಂಗ್ ಮಿಷಿನ್. ಲೋಡು ತಮಿಳ್ನಾಡು ಅಂದರೆ ಹೊಸೂರಿಂದ ಮುಂದೆ 30 ಕಿಲೋಮೀಟ್ರ್ ಸೂಲಗಿರಿ ಅಂತೇಳಿ, ಸೂಲಗಿರಿಗೆ ಅದು ಲೋಡಿಂಗು ಆ್ಯಂಗಲ್ಗಳು ಲೋಡ್ ಆಗ್ತಿದ್ದಾವೆ. ಲೋಡಲ್ಲ ಇವತ್ತು ಶುಕ್ರವಾರ, ನಾಳೆ ಶನಿವಾರ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಇನ್ನು ಭಾನುವಾರ ರಜಾ ಐತೆ, ಭಾನುವಾರ ಮನೆಗೆ ಹೋಗಿ ಸೋಮವಾರ ಬೆಳಗ್ಗೆನೇ ಖಾಲಿ ಮಾಡೋಕ್ಕೆ ಹೋಗೋದು. ಸೋಮವಾರದವರೆಗೂ ಇದು ಖಾಲಿ ಆಗೋಲ್ಲ. ನೋಡಿ ಮುಂದಕ್ಕೆ ಇಕ್ಬಿಟ್ಟ, ಜಾಸ್ತಿ ಕರೆಕ್ಟಾಗಿ ಹಿಂದಕ್ಕೆ ಇಕ್ಕಿಸ್ಬೇಕು. ಇನ್ನು ಸ್ವಲ್ಪ ಅಷ್ಟಿದ್ರೆ ಸ್ಟೆಪ್ಪು ಹಿಂದಕ್ಕೆ ಇಕ್ಕಿಸ್ತಾ ಇರಬೇಕು. ಇಲ್ಲಾಂದರೆ ಹೆಂಗೆ ಬೇಕಾದ್ರೆ ಹಂಗೆ ಇಕ್ಬಿಡ್ತಾರೆ ಅವರು. ಅವರಿಗೆ ಲೋಡ್ ಆದರೆ ಸಾಕು, ಹೆಂಗೆ ಬೇಕಾದ್ರೆ ಇಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಹಂಗಾಗಿ ನಾವು ಕ್ಲೀನಾಗಿ 1-2 ಲೈನು ಇದ್ದು ಅಲ್ಲಿ ಇಡಿಸ್ಬಿಟ್ರೆ ಸಾಕು. ಆಮೇಲೆಲ್ಲ ಅವರ ಕರೆಕ್ಟಾಗಿ ಮಾಡ್ತಾರೆ. ಬರೀ ಹೋಗೋಣ, ಗಾಡಿ ಒಳಗೆ ಹೋಗಿ ಕೂತ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ 1 ಅವರ್ ನಿದ್ದೆ ಮಾಡೋಣ. ಈಗ ಆಲೇ ಟೈಮು ಹೆಚ್ಚು ಕಮ್ಮಿ 3-3:30 4 ಗಂಟೆ ಹತ್ರ ಆಗಿದೆ. ಇವ್ರನ್ನ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಲೋಡ್ ಮಾಡಿ ಬಿಲ್ ಇಸ್ಕೊಂಡು ಆದಷ್ಟು ಬೇಗ ಹೊರಡಬೇಕು. ಯಾಕಂದರೆ ನಿದ್ದೆ ಬೇಗ ಬಿಟ್ಟರೆ ಸ್ವಲ್ಪ ಬೇಗ ಹೋಗ್ಬೋದು. ಲೇಟಾಗಿ ಬಿಟ್ಟಷ್ಟು ಮತ್ತೆ ನಿದ್ದೆ ಬಂದುಬಿಟ್ರೆ ಮಲ್ಕೊಂಡು ಟೈಮೆಲ್ಲ ವೇಸ್ಟ್ ಆಗ್ಬಿಡ್ತವೆ. ಈಗಲೇ ನಿದ್ದೆ ಕಂಟ್ರೋಲ್ ಆಗ್ತಿಲ್ಲ. ನೋಡಿ ಕರೆಕ್ಟಾಗಿ 1 ಅವರ್ ಮಲಗಿದ್ದಲ್ವ, ಹಂಗಾಗಿ ನಿದ್ದೆ ಹಂಗೆ ಇದಾಗ್ತದೆ. ನೋಡಿ ಇಲ್ಲಿ ಇಕ್ಬಿಟ್ಟು ಹಿಂಗೆ ಎಳಿತಾ ನೋಡಿ, ಕಟ್ಟಾಗುತ್ತೆ ನೋಡಿ. ನೋಡಿ ಹೆಂಗಾಯ್ತು 2 ತುಂಡು. ನೋಡಿ ಇವರೇ ನಮ್ಮ ಚೆಫು. ಅಡುಗೆ ಮಾಡಿ ಊಟ ಹಾಕ್ತೀನಿ ಅಂದ್ಬಿಟ್ಟು ಎಷ್ಟೊತ್ತಾರು ಅಡುಗೆ ಮಾಡ್ದೇನೆ ಕೂತಾರ ನೋಡಪ್ಪ. ಇಲ್ಲಿ ನೋಡಿ ಮಧ್ಯಾಹ್ನ ಆರಾಮತ್ತು ಮನ್ಗಿದ್ದ. ಏನಪ್ಪ ಇದು ತರಕಾರಿ ಇಷ್ಟೊಂದು ಅಲ್ಲಿ ತರಕಾರಿ ಸಾರು. ಏನು ಸಾರಣ್ಣ? ಆಗ ಇಲ್ಲಿ ಮೊಬೈಲ್ ಐತಿ, ಇಲ್ಲಿ ನೀನು ಸ್ಟವ್ ಹಚ್ತೀಯಾ? ನಾನು ಏನೋ ಒಂದು ಗತಿ ಮಾಡ್ತೀಯಪ್ಪ. ನೋಡಮ್ಮ, ಹಾಂ ಎಲ್ಲ ಆಗೈತೆ. ಏನು ಮತ್ತೆ ನಮ್ಮ ಭಟ್ರು ನೋಡ್ಕೊಂಬಿಡ್ರಿ. ಇವರೇ ನಮ್ಮ ಭಟ್ರು. ಇದು ಮತ್ತೆ ಮಾಡ್ತೀಯಾ? ಇವರು ನಮ್ಮ ಓನರು, ಗಾಡಿ ಓನರ್ ಇವರು. ತೋರ್ಸಪ್ಪ ನಮ್ಮ ಮಕ, ತೋರ್ಸಪ್ಪ ಗಾಡಿ ಓನರ್ ಮಕನ. ಅಣ್ಣ ಸಾಂಬಾರಿಗೆ ಸ್ವಲ್ಪ ಉಪ್ಪು ಖಾರ ಹಾಕೋಣ. ಏನೇನು ಹಚ್ಚಿದಾರೆ ನೋಡಪ್ಪ ತರಕಾರಿಯ. ಏನೇನಿದು ಅಣ್ಣ? ಸೌತೆಕಾಯಿನಾ? ಅಲ್ಲ ಅಣ್ಣ, ಇದು ಸೋರೆಕಾಯಿ ರೆಡಿಮೇಡ್. ರೆಡಿಮೇಡ್ ಅಲ್ವ ಅಂತ ಕಣ. ಚಪಾತಿ ಕೈಯಲ್ಲಿ ಹೊಡೆದಿಲ್ಲ, ಮಿಷನ್ ಚಪಾತಿ. ಇದು ರೊಟ್ಟಿ ತಂದು, ಇದು ಏನ ಕಡಕ್ ರೊಟ್ಟಿ, ಸಾರು. ನಮ್ಮ ಗಾಡಿ ಅಲ್ಲಿ ನಿಂತಿದೆ, ಲೋಡಾಗಿ ಇನ್ನೂ ಬಿಲ್ ಕೊಟ್ಟಿಲ್ಲ. ಇವ್ರ ಜೊತೆ ಈಗ ಅಡುಗೆ ಮಾಡಿದ್ರೆ ತಿನ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಮುಂದೆ ಬಂದು ನೋಡಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ನಮ್ಮ ಅರ್ಜುನನಿಗೆ ಎಷ್ಟು ಲೀಟ್ರ್ ಹಿಡಿತೈತೆ ನೋಡಿ, ಫುಲ್ಲಾಗಿದೆ. ಫುಲ್ ಮಾಡಿಸ್ಕೊಂಡು ಹೋಗ್ತಾ ಇರೋದೆ. ಇದರಲ್ಲಿ ಹೊಸಪೇಟೆಯಲ್ಲಿ ಫುಲ್ ಮಾಡಿಸಿದ್ದೆ. ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಎಷ್ಟು ಫುಲ್ ಆಗುತ್ತೆ ನೋಡಬೇಕು, ಇಲ್ಲಿ ಎಷ್ಟು ಬರುತ್ತೆ ಮೈಲೇಜು ಅಂತ. ಮೈಲೇಜ್ ಅಂತೂ ಪಕ್ಕಾ ಬರುತ್ತೆ, ಏನು ಸಮಸ್ಯೆ ಇಲ್ಲ. ನೋಡಿ ಈಗ 179 180 ಲೀಟ್ರು. ನನ್ನ ಅನಿಸಿಕೆ 82 ಹಿಡಿಬೇಕಾಯ್ತೇನಪ್ಪ. ಮೈಲೇಜ್ ಬಂದಿದೆ. ಬರೀ ಬಿಲ್ ಇಸ್ಕೊಂಡು ಹೋಗಿ ಒಳಗಡೆ ಮೀಟ್ರಲ್ಲಿ ಚೆಕ್ ಮಾಡೋಣ.
ಸ್ನೇಹಿತರೆ ಮೈಲೇಜ್ ನೋಡಿ 415 ಅಂದರೆ 15.17 416 2.3 ಎಷ್ಟು ಬಂದಿದೆ, ಕರೆಕ್ಟಾಗಿ ಬಂದಿದೆ ನೋಡಿ ಮೈಲೇಜ್ ಕರೆಕ್ಟಾಗಿ ಬಂದಿದೆ 2.3. ಎಷ್ಟು ಲೀಟ್ರ್ ಹಿಡಿಬೇಕು ಲೆಕ್ಕದಲ್ಲಿ 179 ನೋಡಿ ಎಷ್ಟು ಹಿಡಿದಿದೆ ಅಂತ ನೋಡಿದ್ರೆ 179.55 ಕರೆಕ್ಟಾಗಿ ಬಂದಿದೆ. 2 ಪಾಯಿಂಟ್ ಮೈಲೇಜು. ಮೀಟ್ರು ನಮ್ಮದು ಕರೆಕ್ಟಾಗಿ ತೋರಿಸ್ತೈತೆ. ಹೋಗೋಣ ಇವಾಗ. ಇದಕ್ಕೆ ಹೋಗಿ ಒಂದೆರಡು ಬಾಟ್ಲು ನೀರು ಹಿಡ್ಕೊಬಂದು, ಲೈಟ್ ಆಫ್ ಮಾಡಿದ್ವಲ್ಲಪ್ಪ, ಒಂದೆರಡು ಬಾಟ್ಲು ನೀರು ಹಿಡ್ಕೊಬಂದು ಹೊರಡೋಣ. ಟೈಮು ನೋಡಿ ಆಲೆ 11:15 ಆರ್ಡ್ರ್ ಹೆಚ್ಚು ಕಮ್ಮಿ 35-40 ಕಿಲೋಮೀಟ್ರ್ ಇದೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋದು. ಮತ್ತೆ ಆದರೆ ಮಲಿಕೊಳ್ಳೋದು. ನಿದ್ದೆ ಅಂತೂ ಸರಿಯಾಗಿಲ್ಲ, ಬರೀ 1-1.5 ಅವರ್ ನಿದ್ದೆ ಮಾಡಿದ್ದೆ ಅಷ್ಟೇ. ಸರಿಯಾಗಿಲ್ಲ. ಖಾಲಿ ಮಾಡಿ ಲೋ ಮಾಡಿರೋದು ಅದಕ್ಕೂ ಫುಲ್ಲು ಟಯರ್ಡ್ ಆಗ್ಬಿಡೈತೆ. ಆದಷ್ಟು ಹೋಗೋಣ, ಇಷ್ಟು ಬೇಗ ಮಲಿಕೊಳ್ಳೋದು ಬೇಡ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ. ಫಸ್ಟು ಹೋಗಿ ನೀರು ಹಿಡ್ಕೊಂಬರೋಣ. ನೀರೇ ಇಲ್ಲ ಗಾಡಿ ಕುಡಿಯೋಕ್ಕೆ. ಕ್ಯಾನಲ್ಲಿ ಐತೆ, ಇದು ಕ್ಯಾನಲ್ಲಿ ಐತೆ, ದೊಡ್ಡ ಕ್ಯಾನಲ್ಲಿ. ನೀರಿನ ಬಾಟ್ಲಾಗಿಲ್ಲ. ಒಂದೆರಡು ಬಾಟ್ಲು ಫಿಲ್ಟರ್ ನೀರು ಹಿಡ್ಕೊಬಂದ್ಬಿಟ್ರೆ ಚೆನ್ನಾಗಿರ್ತೈತೆ ನೀರು. ಮುಂದೆ ಕುಡ್ಕೊಂಡು ಹೋಗಿ ಸಿರೋಗುತ್ತೆ. ಸ್ನೇಹಿತರೆ ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು, ಏನೋ ಜಾಮ್ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿರೋಂಗೈತೆ. 10 ನಿಮಿಷ ಆಯ್ತು ಬಂದು. ಇಲ್ಲೇ ನಿಯರ್ ಬೈ ನೋಡಲ್ಲಿ ಆ ಮೂಲೆಯಲ್ಲಿ. ಅಲ್ಲೂ ಏನೇನಾಯ್ತೋ ಗೊತ್ತಿಲ್ಲ. ಫುಲ್ ಜನ ಹೋಗವ್ರೆ. ನಾನು ಹೋಗಕ್ಕೆ ಹೋಗಲಿಲ್ಲ. ಕಾರಲ್ಲಿ ತಿರ್ಸ್ಕೊಂಡು ಹೋಯ್ತವ್ರ. ಹೋಗು ನಿದ್ದೆ ಬರೀ ಸಿಕ್ಕಾಪಟ್ಟೆ ಹಿಡಿತೈತೆ. ಗಾಡಿ ಓಡಿಸ್ತಾ ಇದ್ರೆ ಕಾಣಲ್ಲ. ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡ್ರೆ ಅವಾಗ ನಿದ್ದೆ ಹಿಡಿತೈತೆ. ಅಷ್ಟು ಹೋಗಿ ಏನೋ ವ್ಯವಸ್ಥೆ ಮಾಡಬೇಕು ರೋಡ್ಗೆ. ಇವಾಗ ಆಂಬುಲೆನ್ಸ್ ಹೋಗ್ತೈತೆ ನೋಡಿ, ಆಂಬುಲೆನ್ಸ್ ಹೋಗ್ತೈತೆ. ಒಟ್ಟು ಗಾಡಿ ಓಡಾಡೋಕ್ಕೆ ದಾರಿ ಇಲ್ಲ ಅಲ್ಲಿ. ಯಾವುದನ್ನು ಕಾರು ಬಿಡ್ತಾ ಇಲ್ಲ ಜನ. ಸೊ ಗಾಡಿ ಓಡಿಸ್ತಾ ಇದ್ರೆ ಸಮಸ್ಯೆ ಕಾಣಲ್ಲ. ನಿಲ್ಲಿಸ್ಬಿಟ್ರೆ ಸಾಕು, ಒಂದು 2 ನಿಮಿಷ 3 ನಿಮಿಷ ಕುತ್ಕೊಂಡ್ಬಿಟ್ರೆ ಸುಮ್ಮನೆ ನಿದ್ದೆ ಎಳಿತೈತೆ. ಎಲ್ಲಿದ್ದೀನಪ್ಪ ಅಂದರೆ ಕಾನ್ಕೋನದಲ್ಲಿದ್ದೀನಿ. ಕಾನ್ಕೋನ ಬೈಪಾಸ್ ಎಂಡು ನೋಡಿ. ಇಲ್ಲೇ ಬೈಪಾಸ್ ಎಂಡ್ ಆಗುತ್ತೆ ಇದು ನೋಡಿ. ಇಲ್ಲಿಂದ ಸಿಂಗಲ್ ರೋಡು, ಇಲ್ಲಿವರೆಗೂ ಇದೆಲ್ಲ ಡಬಲ್ ರೋಡ್. ಇದೆಲ್ಲ ಡಬಲ್ ರೋಡ್ ನೋಡೋಣ. ಏನೋ ಕಾರ್ನಲ್ಲಿ ಸೀದಾ ಮುಂದಕ್ಕೆ ಹೋಗ್ತಾನೆ ಅವನೇ. ಸ್ನೇಹಿತರೆ ಅದು ಕಾರು ಲಾರಿ ಆಕ್ಸಿಡೆಂಟ್ ಆಗ್ಬಿಡೈತೆ. ನಮ್ಮ ದೊಡ್ಡ ಗಾಡಿಗಳು ಪಾಸ್ ಆಗಲ್ಲ, ಕಾರ್ಗಳು ಪಾಸ್ ಆಗ್ತವೆ. ಅಲ್ಲಿ ಅರ್ಧ ಗಂಟೆ ಆಗೋಯ್ತು ನೋಡಿ. ಕಾರೆಲ್ಲ ಪಾಸ್ ಆಗ್ತಾಯಿದ್ದಾರೆ. ಕಾರ್ಗಳು ಇಕ್ಕಟ್ಟು, ದೊಡ್ಡ ಗಾಡಿಗಳು ಪಾಸ್ ಆಗಲ್ಲ. ಬರೀ ಕಾರ್ನವ್ರು ಪಾಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ನೋಡಿ ಸ್ನೇಹಿತರೆ, ಜಾಮು ಕ್ಲಿಯರ್ ಆಯಿತು. 2 ಅವರ್ ನಂತರ ಜಾಮ್ ಕ್ಲಿಯರ್ ಆಯಿತು. ಆಮೇಲೆ ಕಾರು ಏನಾಗುತ್ತೆ, ಕಾರ್ ತೆಗೆದು ಸೈಡಿಗೆ ತಳ, ಎಲ್ಲ ಜನ ಎಲ್ಲ ಸೇರಿ ಕಾರ್ನ ಸೈಡಿಗೆ ತಳ್ಬಿಟ್ಟು, ಲಾರಿ ಅಂತೂ ತೆಗಿಯೋಕ್ಕಾಗಲಿಲ್ಲ. ಕಾರ್ನ ಸೈಡಿಗೆ ತಳ್ಬಿಟ್ಟು ಜಾಗ ಮಾಡ್ಕೊಂಡು ಒಂದು ಸೈಡಾಗಿ ಒಂದು ಕ್ಲಿಯರಾಗಿ ಪಾಸ್ ಆಗಂಗೆ. ಬರ್ರಿ, ಜಾಮ್ ಅಂತೂ ಕ್ಲಿಯರ್ ಆಯಿತು. ಹೋಗೋಣ ಆದಷ್ಟು ಬೇಗ. ಬಾರ್ಡ್ರ್ ಗಿಡ್ರೆಲ್ಲ ಪಾಸಾಗಿ ಹೋಗೋಣ. ಸ್ನೇಹಿತರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.